ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಕಿತ್ತುಳುವುದನವ ಬಿಡುವುದೇ ಇಲ್ಲ. ಒಬ್ಬ ತಂದೆ ತಾಯಿ ಹೊಟ್ಟೆಲ್ಲೂ ಮಗು ಹುಟ್ಟಿದ ಮೇಲೆ ಮಗಳ ಹುಟ್ಟಿದ ಮೇಲೆ ತಂದೆ ತಾಯಿಯನ್ನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಮಗನ ಧರ್ಮ, ಮಗಳ ಧರ್ಮ. ಅದೇ ಇಲ್ಲ ಅಂದ್ರೆ ನಾನೇನಕ್ಕೆ ಹುಟ್ಟಿರ್ಬೇಕಾಗಿ ನಂದೇನಕ್ಕೆ ಜೀವನ ಸಾರ್ಥಕ. ಹೆಂಡತಿ ದುಡಿತಿರ್ತಾಳೆ, ಅಪ್ಪ ದುಡಿತಾನೆ, ಇವನಿಗೆ ಏನು ಬೇಕು? ಹೆಂಡತಿ ದುಡ್ದಾಗ್ತದೆ, ತಿಂದ ಅಡ್ಡಾಡ್ದೆ. ಅವ್ರ ಅಪ್ಪನ ಸಂಬಳ ಪೆನ್ಷನ್ ಬರುತ್ತೆ, ತಿಂದ್ಕ ಅಡ್ಡಾಡ್ತಾನೆ. ಇವನಿಗೇನಪ್ಪ ಇದಕ್ಕಿನ್ನ ಅವಮಾನ ಬೇಕಾ? ಅವತ್ತೇ ತೀರ್ಮಾನ ಮಾಡ್ಕೊಂಡು ಬಂದು ಕೃಷಿ ಮಾಡಿದೆ. ನನ್ನನ್ನು ಅವಮಾನ ಮಾಡಿರೋರ್ಗೂ ಅಂದಿರೋರ್ಗೂ ಬೈತಿರೋರ್ಗೂ ಅದನ್ನೇ ನನ್ನ ಜೀವನದ ಸ್ಫೂರ್ತಿಯಾಗಿ ತೊಗೊಂಡಿದ್ದೀನಿ. ಹಂಗೆ ಮಾಡೋ ಹೊತ್ತಿಗೆ ಇವತ್ತು ಒಬ್ಬ ಪ್ರಗತಿಪರ ರೈತ, ಸಮಗ್ರ ಕೃಷಿಕ, ತಾಲೂಕಲ್ಲಿ ನಾಡಿನಲ್ಲಿ ಹೆಸರು ಮಾಡಿದ್ದಾನೆ. ಚಳ್ಳಕೆರೆಗೆ ಹೋಗ್ತೀವಿ. ನಾನು ಡಿಗ್ರಿಗೆ ಹೋದೆ, ಡಿಗ್ರಿ ಚಿತ್ರದುರ್ಗ ಮುಗಿಸ್ಕೊಂಡ್ವಿ. ಅಲ್ಲಿ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಡಿಗ್ರಿ ಮುಗೀತು. ಇನ್ನೇನು ಮುಗಿದ ಮೇಲೆ ಮಾಡೋ ಕೆಲಸ ಏನಿತ್ತು, ರಜಾ ಬೇರೆ ಬಂತು. ಹಂಗೆ ಮಾಡಲಾರ್ದು ನಾನು ನಮ್ಮದು ಕ್ರಿಮಿನಾಲಜಿ, ಅಪರಾಧ ಶಾಸ್ತ್ರ ಅಂತ. ಕ್ರಿಮಿನಾಲಜಿ ಅಂದರೆ ಬಿ ಎ ಪೊಲೀಸ್ ಡಿಪಾರ್ಟ್ಮೆಂಟ್ SI ಸಬ್ ಇನ್ಸ್ಪೆಕ್ಟರ್ ಆಗಬೇಕಂತ. ಅದು ಅಪರಾಧ ಶಾಸ್ತ್ರ, ಸೈಕಾಲಜಿ ಮತ್ತು ಸೋಷಿಯಾಲಜಿ 3 ಸಬ್ಜೆಕ್ಟ್ ಬರ್ತದೆ ಅದ್ರಾಗೆ. ಮೇನ್ ಸಬ್ಜೆಕ್ಟು ಈ ಕ್ರಿಮಿನಾಲಜಿ, ಸೋಷಿಯಾಲಜಿ, ಸೈಕಾಲಜಿ ಮತ್ತು ಇಂಗ್ಲೀಷ್ ಕನ್ನಡ ಮಾಮೂಲಿ ಇರ್ತದೆ, ಲ್ಯಾಂಗ್ವೇಜ್ ಇದ್ದೇ ಇರುತ್ತೆ. ಅದನ್ನು ನಾನು ಮುಗಿಸ್ಕೊಂಡೆ. ಅದು ಮುಗಿಸ್ಕೊಂಡು ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಎಂಬ ಭಾಳ ನನಗೆ ಈಗಲೂ ಕೂಡ ಅದೇ ಇರೋದು. ನಿಮ್ಮಲ್ಲಿ ಸಬ್ ಇನ್ಸ್ಪೆಕ್ಟರ್ ಸ್ಪಿರಿಟೇ ಇರೋದು ಅಲ್ಲ. ಆ್ಯಕ್ಚುಲಿ ಅದಕ್ಕೆ ಹೋಗಿ ಸೆಕ್ಯೂರಿಟಿ ಕೆಲಸ ಮಾಡಿದೆ. ಯಾಕಂದ್ರೆ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಡ್ರೆಸ್ ಕೊಟ್ಟರು ಮಾಡ್ತೆ ಅಂತ ಹೇಳಿದ್ದೆ. ಅದಕ್ಕೆ ಆ ಡ್ರೆಸ್ ಕೊಟ್ಟಿದ್ರು. ನನಗೆ ಆ ಕೆಲಸ ಮಾಡಿ ನನ್ನ ಆಸೆ ಮುಗಿಸ್ಕೊಂಡೆ. ಹಾಗಾಗಿ ನಾನು ಕ್ರಿಮಿನಾಲಜಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ರೆ ಟೈಗರ್ ಅಶೋಕ್ ಕುಮಾರ್ ಥರ ಆಗ್ಬಿಡ್ತಾ ಇದ್ದೀನಿ. ವೆರಿ ನೈಸ್. ಸಾರಿ, ಕ್ರಿಮಿನಾಲಜಿ ಅಂತ BA ಒಂದು ಕೋರ್ಸ್ ಇತ್ತಾ? ಹೌದು ಸರ್. ವಾವ್, ಸೂಪರ್ ಸರ್. ಇದೆಯಲ್ಲ ಮೈಸೂರು ಮಹಾರಾಜ ಕಾಲೇಜಲ್ಲಿದೆ. ಫಸ್ಟ್ ಮಹಾರಾಜ ಕಾಲೇಜ್ ಮೈಸೂರಲ್ಲಿ. ನಮ್ಮ ಕಾಲೇಜಲ್ಲಿ ಅಂತೂ ಇರಲಿಲ್ಲಪ್ಪ. ಅದು ಬಿಟ್ಟರೆ ನಮ್ಮ ಚಿತ್ರದುರ್ಗ ಮಹಾರಾಜ ಕಾಲೇಜ್, ಇದಕ್ಕೆ ಮಹಾರಾಜ ಕಾಲೇಜಲ್ಲಿ ಬೋರಪ್ಪ ಅಂತ ಆ ಕಾಲೇಜಲ್ಲಿ ಇದೆ. ಎಲ್ಲ ಸಬ್ಜೆಕ್ಟ್, ಎಲ್ಲ ಕೋರ್ಸು ಇದೆ. ಸೊ ಕ್ರಿಮಿನಾಲಜಿ ಓದ್ಬಿಟ್ರಿ? ಅದನ್ನ ಓದಿದ್ವಿ. ಅದನ್ನ ಓದ್ಕೊಂಡು ಬಂದ್ವಿ. ಇನ್ನೇನು ಮಾಡೋದು ಅಂತೇಳಿ ಸ್ವಲ್ಪ ದಿನ ಹೀಗೆ ರಾಜಕಾರಣ ಅದು ಇದಂತ ಹುಡುಗರ ಜೊತೆ ಸೇರ್ಕೊಂಡು ಸ್ವಲ್ಪ ಆಡಬಾರ್ದು ಆಟಗಳೆಲ್ಲ ಆಡಿ ವಯಸ್ಸು. ಕ್ರಿಮಿನಾಲಜಿ ಕೆಲಸ ಸಿಗಲಿಲ್ವಾ? ಅದು ಕಾಯ್ಬೇಕಲ್ವಾ, ಅದಾಗಬೇಕು. ಗೌರ್ಮೆಂಟ್ ಹೌದು, ಇಂಟ್ರ್ ಆಗಬೇಕು. ಇಂಟ್ರ್ ಆದಮೇಲೆ ಅವಾಗ ರೋಷನ್ ಬೇಗ್ ಇದ್ದರು ಗೃಹ ಮಂತ್ರಿ, ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ. SM ಕೃಷ್ಣ ಪೀರಿಯಡ್ ಇದರಲ್ಲಿ. ಅವಾಗ ನಾವು ಇಲ್ಲಿ ಕಾಲ ಕಳೆದಾರ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಇಲ್ಲಿ ಹೋಗಿ ಬೆಂಗಳೂರು ಸೇರ್ಕೊಂಡು ಸೆಕ್ಯೂರಿಟಿ ಕೆಲಸ ಕೊಡ್ತೀವಿ ಅಂದರೆ ಅದನ್ನೇ ಕೊಡ್ರಿ ಅಂತಂದೆ. ಅಲ್ಲಿ ಇದ್ಕೊಂಡೆ ಟ್ರೈ ಮಾಡಿದ್ವಿ. ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಆಯಿತು. ಹೆಂಗಾಯಿತು ಅಂದರೆ ಇಂಟ್ರೂ ಆಯಿತು, ಎಲ್ಲ ಆಯಿತು, ಪರ್ಫಾರ್ಮೆನ್ಸ್ ಆಯಿತು, ಸ್ಪೋರ್ಟ್ಸ್ ಆಯಿತು, ಎಲ್ಲ ಪರ್ಫಾರ್ಮೆನ್ಸ್ ಬಂತು. ರೋಷನ್ ಬೇಗ್ ನಮ್ಮ ಮೋಟ್ಲಿಗೆ ಬಂದರು. ಅವ್ರು ಬಂದರು, ಸರ್ ಈ ಥರ ಇದೆ ಸರ್ ಹಿಂಗೆ ಅಂತ ಹೇಳೋದಕ್ಕೆ, ನಾನೇ ಗೃಹ ಮಂತ್ರಿ, ನೀನು ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ದೆ, ನನಗೆ ನಿನಗೆ ಕೊಡ್ತೀನಿ ಕಣಯ್ಯ ಅಂತಂದರು. ಕೆಲವು ವಿಚಾರ ಹೇಳ್ಬಾರ್ದು ಅನಿಸುತ್ತೆ ಮಾಧ್ಯಮದಲ್ಲಿ. ಹಂಗಾಗಿ ಒಂದು 3 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಕಣಯ್ಯ. ಅದೆಲ್ಲನ ನನಗೇನಲ್ಲ, ಅದು ಕೆಲವೊಂದು ಇರ್ತತೆ, ಅದು ಕೆಲವೊಂದು ಇರುತ್ತೆ. ನಾನು ತಂದೆಗೆ ಕೇಳಿದೆ, ತಗೊಂಡೋಗಲ್ಲ ಅಂತ 3 ಲಕ್ಷ ಕೊಟ್ಬಿಟ್ರು. ಇಮ್ಮಿಡಿಯೇಟ್. ಹೌದು, ಆವಾಗಲೇ ರಿಟೈರ್ಡ್ ಆಗಿತ್ತು. ಗ್ರಾಚ್ಯುಟಿ ಅಮೌಂಟ್ ಕೊಟ್ಬಿಟ್ರು. ತಗೊಂಡು ಹೋದೆ. ತಗೊಂಡು ಯೋಚನೆ ಮಾಡಿದೆ, ಇದು ದುಡ್ಡು ನಾನು ಲಂಚ ಕೊಟ್ಟಂಗಲ್ವ ಇದು? ಹೌದು ದಯಾನಂದ. ನಾನೇ ಪ್ರಶ್ನೆ ಹಾಕೊಂಡೆ. ಹೌದು, ನಾವೇ ಮಾತಾಡ್ಕೊಂಡೆ. ಯಾಕಂದ್ರೆ ನಾನು ಅದ್ರ ವಿರೋಧ. ಇವತ್ತು ಸಮಿತಿಗೆ 58 ವರ್ಷಕ್ಕೆ ಬಂತು. ಇವತ್ತಿನವರು ಕೂಡ ನನಗೆ ಲಂಚ ಅನ್ನೋದಾಗಲಿ, ಭ್ರಷ್ಟತನ ಅನ್ನೋದಾಗಲಿ, ಸುಳ್ಳು ಹೇಳೋದಾಗಲಿ ನನ್ನ ಮುಂದೆ ಯಾವುದೇ ಕಾರಣಕ್ಕೂ ನಡೆಯೋಂಗಿಲ್ಲ. ಅದಕ್ಕೆ ನಾನೇ ಆಗಿರೋದು. ಇವತ್ತು ನನ್ನಿಂದ ಯಾರೂ ಇಲ್ಲ, ಯಾವ ರಾಜಕಾರಣಿಗಳಿಲ್ಲ, ಯಾವ ಫ್ರೆಂಡ್ಸು ಇಲ್ಲ, ಯಾವ ಹಿತೈಷಿಗಳಿಲ್ಲ, ಯಾವ ಬಂಧು ಬಳಗನೂ ಇಲ್ಲ. ನಾನಾಯ್ತು, ನಮ್ಮ ತಾಯಿ ಆಯ್ತು. ಅದಕ್ಕೆ ಅಡವೆಗೆ ಬಂದು ಮನೆ ಮಾಡ್ಕೊಂಡಿರೋದು. ಈಗಲೂ ಕೂಡ ಅಷ್ಟೇ ಶುದ್ಧವಾಗಿದ್ದೀನಿ. ಇವತ್ತು ಎಲ್ಲಿ ಬೇಕಾದ್ರೆ ನೀವು ಪರೀಕ್ಷೆ ಮಾಡೋದು, ಯಾರನ್ನ ಬೇಕಾದ್ರೆ ನೀವು ಕೇಳ್ಬೋದು. ನಾನು ವೈರ್ಗಳಂತ ನಾನು ಹುಡುಕಿ ಕೇಳಿ ನೋಡಿ, ಬಹುಶಃ ನಾನು ಯಾರಿಗೂ ವೈರ್ತಾನೆ ಇಲ್ಲ. ಆ ರೀತಿ ಇವತ್ತು ಬಂದಿದೆ. ಹಂಗಾಗಿ ಇದು ಲಂಚ ಅಲ್ವಾ, ಲೇ ಮಂಗ ಕೆಟ್ಟ ನೀನು, ಈಗ ನೀನು ಅಲ್ಲಿ ಕೊಟ್ಟೆ ಅಂದ್ಕ ಏನೋ ಆಸೆ ಸಿಗುತ್ತೆ ಅಂತ, ಮತ್ತು ನೀನು ಅದನ್ನ ದುಡ್ಕೋಬೇಕಲ್ಲ. ಮತ್ತೆ ನೋಡು, ತಕ್ಷಣಕ್ಕೆ ವಾಪಸ್ ಬಂದುಬಿಟ್ಟು ನಮ್ಮ ತಂದೆಗೆ 3 ಲಕ್ಷ ವಾಪಸ್ ಕೊಟ್ಟೆ. ರಿಯಲಿ 100%. ರೋಷನ್ ಬೇಗ್ ಕೇಳಿದ್ರು, ಇಲ್ಲ ಸರ್ ಸಾಧ್ಯ ಇಲ್ಲ. 5 ಸ್ಟಾರ್ ಒಳ್ಳೆ ಪಾರ್ಟಿ ಕೇಳಿದ್ರೆ ಒಂದು ಪಾರ್ಟಿ ಕೊಡ್ತೀನಿ, ಮಾಡೋದಾದ್ರೆ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡಿ. ನನ್ನ ಯೋಗ ಇದ್ರೆ ಸಿಗುತ್ತೆ, ಇಲ್ಲಾಂದರೆ ಅದೇ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಡ್ರೆಸ್ ಕೊಟ್ಟರೆ ಇದ್ರಾಗೆ ನಾನು ಡ್ಯೂಟಿ ಮಾಡ್ತೇನೆ ಅಂತೇಳಿ. ಅದಕ್ಕೆ ಸಚಿನ್ ತೆಂಡೂಲ್ಕರ್, ಗಂಗೂಲಿ, ದ್ರಾವಿಡ್ ಜೊತೆಗೆಲ್ಲ ಕೆಲಸ ಮಾಡೋದಕ್ಕೆ ಇವತ್ತು ಔಟ್ಲುಕ್ ಮ್ಯಾಗ್ಝಿನಲ್ಲಿ ಬಂದಿರೋದು. ಅದರಲ್ಲೇ ನಾನು ಖುಷಿ ಕಂಡೆ. ಅದಕ್ಕಿಂತ ಪೋಸ್ಟ್ ಬೇಕನ್ಸ. ಆವತ್ತಿಂದ ಇವತ್ತಿನವರೆಗೂ ಯಾವ ಜಾಬ್ಗೂ ನಾನು ಹೋಗಿಲ್ಲ. ಏನು ಸಿಗಲಿಲ್ಲ ಜಾಬ್? ಅದು ಇಲ್ಲ, ಸಿಗಲಿಲ್ಲ. ಅದನ್ನು ನನ್ನ ಜೊತೆಗೆ ಹೋದ್ರೆ ಸ್ನೇಹಿತನಿಗೆ ಸಿಗ್ತದೆ. ಅಲ್ಲಿ ಮನೆ ಆಯಿತು. ಬಂದಲ್ಲ, ಏನು ದಯ್ಯೋ ನೀನು ಕಾಂಪಿಟೇಷನ್ ಇತ್ತು, ನಿಂದೆ ಅಂತ ಫೈಟು
ಅಂತ ನಾನು ಹಿಂಗೆಲ್ಲ ಮಾಡಲಿಲ್ಲ ಕಣಪ್ಪ, ನೀನು ಸಿಕ್ತು ಬಿಡು, ಥ್ಯಾಂಕ್ಸ್ ಕಣಮ್ಮ. ನಮ್ಮ ಚಳ್ಳಕೆರೆಯಲ್ಲಿ ಡ್ಯೂಟಿ ಮಾಡೋದು ಆತ. SI ಆಗಿ? ಹೌದು, ಇವಾಗ ಸರ್ಕಲ್ ಇನ್ಸ್ಪೆಕ್ಟ್ರು ಮಂಗಳೂರಲ್ಲೆಲ್ಲ ಇದ್ದಾನೆ. ಹಾಗಾಗಿ ಇದಾಯಿತು. ಅದು ಮುಗಿಸ್ಕೊಂಡು ಸೆಕ್ಯೂರಿಟಿ ಕೆಲಸ. ಅವತ್ತು ನೀವು ಈ ನೈತಿಕತೆ ಮೌಲ್ಯ ಇವನ್ನೆಲ್ಲ ಬಿಟ್ಟು SP ಆಗಿರ್ತಿದ್ದೆ ಇವತ್ತು ನಾನು. ನನಗೆ ಆ ಗತ್ತಿತ್ತು, ಆ ತಾಕತ್ತಿತ್ತು. ಯಾಕಂದ್ರೆ ಇಲ್ಲೇ ಅಂಬರು ಅವ್ನು ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ನೋಡೋದು ಹೆಂಗೋದ ನೋಡಲಿ ಅನ್ನೋದು. ಯಾಕಂದ್ರೆ ನಮ್ಮ ಜಿಮ್ ಬಾಡಿ, ಕುಸ್ತಿ ಪಟು ಬೇರೆ, ನಾನು ಸ್ಪೋರ್ಟ್ಸ್ ಮ್ಯಾನ್ ಬೇರೆ. ನನಗೆ ಈಗಲೂ ಅದೇ ಇರೋದು. ಈಗಲೂ ಪಾರ್ಟ್ ಟೈಮಲ್ಲಿ ಅವ್ರೇನೋ ಕರೆದು ಇಂಥ ಜವಾಬ್ದಾರಿ ಕೊಟ್ಟರೆ ನಾನು ಮಾಡಬಲ್ಲೆ. 5 ಸ್ಟಾರ್ ಹೋಟ್ಲಿಗೆ ಇದ್ದಾಗಲೇ ದೊಡ್ಡ ದೊಡ್ಡ ಅತಿಥಿಗಳಾಗಿ ಥರ ನಟನೆ ಮಾಡ್ಕೊಂಡ್ಬಂದು ರೌಡಿಗಳನ್ನೆಲ್ಲ ಮಟ್ಟ ಹಾಕಿದ್ದೇನೆ ನಾನು. ನೀವು ನೆಕ್ಸ್ಟ್ ಬೆಂಗಳೂರಿಗೆ ಹೋದರೆ 5 ಸ್ಟಾರ್ ತಾಜ್ ವೆಸ್ಟ್ ಎಂಡ್ಗೆ ಹೋಟ್ಲಿಗೆ ಇಂಟ್ರ್ ಮಾಡಿ, ಅಲ್ಲಿ ಆಫೀಸರ್ಗಳು ಹೇಳ್ತಾರೆ ಬಿಡಪ್ಪ ಅಂಥವ್ರನ್ನೆಲ್ಲ ಹಿಡ್ದ ಒಳಗೆ ಹಾಕಿದೆ ನಾನು ಡ್ಯೂಟಿ ಮೇಲೆ ಇದ್ದಾಗಲೇ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಆಫೀಸರ್ಸ್ಗೂ ಗೊತ್ತು ನೀವು? ಹೌದು, ಅಲ್ಲೇ ಕೆಲಸ ಮಾಡಿ ಬಂದೇನಲ್ಲ, ಅಷ್ಟು ಗೊತ್ತು. ಯಾಕಂದರೆ ಇಂದಿನ VIP ಬಂದು ನನ್ನನ್ನೇ ಯಾಕೆ ಹಾಕಿದ್ರು ಅಂದರೆ ಇದಕ್ಕೋಸ್ಕರನೇ. ಯಾಕಂದರೆ ಲಕ್ಷಾನುಗಟ್ಟಲೆ ಟಿಪ್ಸ್ ಆಗೋದು ನಮಗೆ. ಹುಡುಕೆ ಬಂದು ಸರ್ ಗುಡ್ ಈವ್ನಿಂಗ್ ಸರ್, ಸರ್ ಗುಡ್ ಈವ್ನಿಂಗ್ ಅಂತಿದ್ವಿ. ಓಕೆ ಥ್ಯಾಂಕ್ ಯು, ತೆಗೆದು 500 ಕೊಡೋರು, 1000 ಕೊಡೋರು ಟಿಪ್ಸು ಕೊಟ್ಟಿದ್ದಾರೆ, ತೊಗೊಂಡಿದ್ದೀನಿ. 25 ವರ್ಷದಿಂದ? ಹೌದು, ದುಡ್ಡು ಮಾಡಿದ್ದೀನಿ. ದುಡ್ಡು ಸಾಕಷ್ಟಾಯ್ತು. ಅದನ್ನು ನಾನು ಇಟ್ಕೊಂಡು ಬರೀ ಬಡಬೋಗಿ ಏನೋ ಖಾಲಿ ಮಾಡ್ಕೊಂಡು ವಾಪಸ್ ಹೋಗ್ತಿದ್ದೆ ನಾನು ಚಳ್ಳಕೆರೆಗೆ. ಅವತ್ತು ತಂದಿರೋ ದುಡ್ಡು ನಮ್ಮನಿಗೆ ಬರೀ ನಮ್ಮ 2000 ರೂಪಾಯಿ ಸಂಬಳ 2000 ಬರೀ 2000 12 ಅವರ್ಸಿಗೆ ಬರೀ ಸ್ಟ್ಯಾಂಡಿಂಗ್ ಇರಬೇಕು 5 ಸ್ಟಾರ್ ಹೋಟ್ಲಲ್ಲಿ. ಮತ್ತು ನೈಟ್ ಡ್ಯೂಟಿ, ಓವರ್ ಡ್ಯೂಟಿ ಮಾಡ್ತಿದ್ವಿ ನಾವು. ಆಮೇಲೆ 3 ವರ್ಷ ಆದಮೇಲೆ 4000 ರೂಪಾಯಿ ಆಯಿತು. ನಮ್ಮ ತಾಯರಿಗೆ ಬಂದಂಗೆಲ್ಲ 3000 ಒಂದು ಕೊಟ್ಟು ಹೋಗ್ತಿದ್ದೆ. ಅವ್ರು ಕೊಟ್ಟಿರೋ ದುಡ್ಡನ್ನು ಹಂಗೆ ಇಟ್ಕೊಳ್ಳೋರು. ಆವಾಗ ತೊಲ 4000 ರೂಪಾಯಿ ಇತ್ತು ಬಂಗಾರ. ಅವತ್ತು ನಮ್ಮ ತಾಯಿಗಳು ಮಾಡಿಸ್ಕೊಟ್ಟ ಉಂಗುರಗಳಿವು. ಆ ಸಂಬಳ 2 ತಿಂಗಳು ಬರೋದು, ನಮ್ಮ ತಾಯಿ ಕೊಡೋದು, ಬಂದಂಗೆಲ್ಲ ಒಂದು ಉಂಗುರ ಮಾಡಿಕೊಡೋಳು. ಯಾಕಮ್ಮ ಇಟ್ಕೊಳ್ಳಪ್ಪ, ನಾನೇನು ಮಾಡೋಣಪ್ಪ ದುಡ್ಡು ಅನ್ನೋಳು. ಬಳಸಿಲ್ಲ ಇದ್ದಾರೆ. ಎಷ್ಟೋ ಉಂಗುರಗಳು ಟಾಯ್ಲೆಟಲ್ಲಿ ಹೋಗಿಬಿಟ್ಟದವೆ, ಎಷ್ಟೋ ಚೈನ್ಗಳು ಆಟ ಆಡ್ಬೇಕಾಗಿ ಹೋಗಿದ್ದಾವೆ. ಹೌದು, ಸಾಕಷ್ಟು ಬ್ರಾಸ್ಲೈಟ್ಗಳೆಲ್ಲ ಬೈಕ್ ಹೊಡಿಬೇಕಾದಾಗ ಆ ದಡ್ಗಿಗೆ ಬಿಚ್ಕೊಂಡು ಉದುರು ಹೋಗಿದ್ದಾವೆ. ರಿಯಲಿ ಅದು ನಾನು ಯಾವತ್ತೂ ಚಿಂತೆ ಮಾಡಿಲ್ಲ. ಯಾವ ಟಾಯ್ಲೆಟಲ್ಲಿ ಉಂಗುರ ಬಿಡಿಸೋದು? ಅದು ಹುಬ್ಬಳ್ಳಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅದು ಸ್ವಲ್ಪ ಲೂಸ್ ಇತ್ತು. ಅದು ಏನೋ ದಾರ ಸುತ್ಕೊಳ್ಳಪ್ಪ ಅಂತ ಮನೆಗೆ ಹೇಳ್ತಿದ್ರು, ನಾನು ನೆಗ್ಲೆಕ್ಟ್ ಮಾಡ್ತಿದ್ದೆ. ಇವತ್ತಿದ್ದು 60,000 ರೂಪಾಯಿ ಉಂಗುಳ. ಅದು ಗೋಲ್ಡ್ ಸರ್? ಹೌದು. ಅದು ಸೆಕ್ಯೂರಿಟಿ ಡ್ಯೂಟಿಲಿ ಕಷ್ಟಪಟ್ಟು ದುಡಿದಿರೋದು, ಸುಮ್ಮನೆ ಬಂದಿರೋದು ಅದಲ್ಲ. ಅದನ್ನು ಇವತ್ತು ಉಳಿಸ್ಕೊಂಡಿದ್ದೀನಿ ನಾನು. ಹೀಗಾಗಿ ಇತಿಹಾಸಗಳು ಭಾಳ ನಾನು ಒಬ್ಬ ಮಾಸ್ಟರ್ ಮಗ ಆದರೆ ನಾನೇ ಸುಮ್ಮನೆ ನಡೆದು ಬಂದಿರೋ ದಾರಿ ಕಲ್ಲು ಮುಳ್ಳು ದಾರಿಯಲ್ಲಿ ನಾನು ನಡೆದು ಬಂದಿರೋದು. ಸುಖ ಉಂಟು, ತಂದೆ ಅಪ್ಸಲ್ಸು ಮಾಡೋಕ್ಕೆ ಅಮ್ಮ ಇದ್ದಾಳೆ. ಆದರೆ ಸತ್ಯ ಏನಂದರೆ ಎಂದೂ ನಮ್ಮ ತಂದೆ ನನಗೆ 50 ಪೈಸೆ ದುಡ್ಡು ಕೊಡಲಿಲ್ಲ. 5 ಪೈಸೆ 10 ಪೈಸೆ ಕೊಡೋರು. 85 ನಿಮಗೆ ಗೊತ್ತಿರಲಿಕ್ಕಿಲ್ಲ. 1 ಪೈಸೆನೂ ನಾವು ತಗೊಂಡು ಆಟ ಆಡಿದ್ದೀವಿ. 2 ಪೈಸೆಯಲ್ಲಿ, 3 ಪೈಸೆಯಲ್ಲಿ. ಆಮೇಲೆ 10 ಪೈಸೆ, 5 ಪೈಸೆ, 4 ಅಣಿ 8 ಅಣಿ ಬಂದು. ಈಗ ಅವೂ ಇಲ್ಲ ನನ್ನ ಹತ್ರ. ಈಗಲೂ 1 ಪೈಸೆ, 2 ಪೈಸೆ, 3 ಪೈಸೆ ನಾನು ಆಡಿರೋ ಇದ್ದಾವೆ. ಅಲ್ಲಿಂದ ಬಂದೆ. ತಂದೆಯವ್ರು ದುಡ್ಡು ಕೊಡಲ್ಲ ಅಂತ. ನನಗೆ ಆ ಚಿಕ್ಕ ವಯಸ್ಸಿನಲ್ಲಿ ಈ ಗೋಲಿ ಆಡೋದು ಬಲುಚ್ಚು, ನನಗೆ ಬೊಗುರಿ ಆಡೋದು ಬಲುಚ್ಚು ನನಗೆ. ಮತ್ತು ಈ ಎಡ್ಬೂರ್ಸ್ ಅಂತಲ್ಲ, ರಾಜಾರಾಣಿ ಅಂತ ನಮ್ಮ ಅದು ಬಲುಚ್ಚು ನನಗೆ. ತಪ್ಪಿಸ್ಕೊಂಡಾದ್ರೂ ಹೋಗ್ಬಿಡ್ತಿದ್ದೆ ಹಳ್ಳಿಗಳಿಗೆ, ಬೇರೆ ಒಳಗೆ ಆಡಾಡೋಕ್ಕೆ. ಹಾಗಾಗಿ ನಾನೇನು ಮಾಡ್ತಿದ್ದೆ, ಅವಾಗಲೇ ಮಿಡ್ಲಿ ಸ್ಕೂಲಿಗೆ ಬಂದಿದ್ದೆ. ಅಲ್ಲಿ ಮಿಡ್ಲಿ ಸ್ಕೂಲ್ ಅಂತಂದರೆ ಹೆಚ್ಚು ಕಡಿಮೆ 10 ವರ್ಷದ ಹುಡುಗ. ಹೆಣ್ಮಕ್ಳ ಜೊತೆಗೆ 1 ರೂಪಾಯಿ ಕಳೆ ತೆಗಿಯಕ್ಕೆ ಹೋಗ್ತಿದ್ದೆ ನಾನು. 1 ರೂಪಾಯಿ 2 ರೂಪಾಯಿವರೆಗೂ ಕಳೆ ತೆಗೆದಿದ್ದೀನಿ ನಾನು. ಅಪ್ಸಲ್ಸ್ ಮಗ ತಿರ್ಗ ನಾನು ಕಂಡ್ರೆ ಅಂಥವ್ರಿಗೂ ಪ್ರಾಣ. ದಯಾನಂದ ಬಂದ, ಅಮೃತೇಶ್ ಮಗ ಬಂದಂದು ಸಾಕು. ಆದರೆ ನಾನು ಹಿಂಗೆ ಮಾಡ್ಕೊಂಡು ಗೋಲಿ ಗಡ್ಗೆ ಆಡಿ ಇಷ್ಟಿಷ್ಟು ಗೋಲಿ, ಒಂದೊಂದು 10 kg 20 kg ಗೋಲಿ ತರ್ತಾಯಿದ್ದೆ. ಒಂದೊಂದು ಸತಿ ಬುಗುರಿ ಒಂದು ಪುಟ್ಟಿಯಲ್ಲಿ ಒಂದು ಚೀಲದಲ್ಲಿ ಒಬ್ಬ ಗನ್ಮ್ಯಾನ್ ಇಟ್ಕೊಂಡಿದ್ದೆ ನಾನು. ಅದನ್ನೇನು ಅಂತಾರೆ, ಗನ್ಮ್ಯಾನ್ ಅಲ್ಲ, ಸಾರಿ, ಒಬ್ಬ ಬೋನ್ಸರ್ ಇಟ್ಕೊಂಡಿದ್ದೆ ನಾನು. ನನಗೆ ಬಗುರಿ ಗೋಲಿ ಇಟ್ಕೊಳ್ಳೋಕೆ. ನಿಜ, ರಿಯಲಿ ಅಷ್ಟು ಸುತ್ತ 16 ಹಳ್ಳಿ ಹೋಗ್ತಿದ್ದೆ ಗೆದ್ಕೊಂಬರೋಕ್ಕೆ. ನಾನು ಅದೇನೆಂದರೆ ಆಟಕ್ಕೆ ಬರ್ತಿರಲಿಲ್ಲ. ಹಾಗೆ ಅಷ್ಟು ಹಂಗೆ ಬೆಳೆದು ಬಂದು ಹಂಗೆ ಕೂಲಿ ಕೆಲಸ ಮಾಡಿ. ಮತ್ತು ನಾನು ಹೈಸ್ಕೂಲ್ ಲೆಕ್ಕಾಚಾರಕ್ಕೆ ಹೋದಾಗ ನಮ್ಮ ದೊಡ್ಡವ್ರ ಜೊತೆಗೆ ಕಡಲೆ ಗಿಡ ಕೇಳೋಕೆ ಹೋಗ್ತಿದ್ದೆ. ಬೆಳಗಿನ ತಿಂಗಳು ಬೆಳಕಿಗೆ ಹೋಗ್ತಿದ್ವಿ ಹೊಲಗಳಲ್ಲಿ ಕೆಲಸ ಮಾಡಲಿಕ್ಕೆ, ಕಡಲೆ ಗಿಡ ಕೇಳೋಕ್ಕೆ. ಹುಳ ಉಂಟು, ಉಪ್ಪಳ ಉಂಟು. ಆದರೆ ನನಗೆ ನೀನು ಕುತ್ಕೊಳ್ಳಿ, ನಾವು ಸಂಬಳ ಕೊಡ್ತೀವಿ, ನೀವು ಕೂಲಿ ಕೊಡ್ತೀವಿ, ನೀನು ಸುಮ್ಮನಿರಪ್ಪ ಅಂಬರು. ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ಅವ್ರ ಜೊತೆಗೆ ಆ ಕೆಲಸ ಮಾಡಿದೆ. ಮತ್ತು ಗದ್ದೆ ಹೊಡಿಯೋರು. ಅವಾಗೆಲ್ಲ ಮಳೆ ಚೆನ್ನಾಗಿ ನಡೀತಿತ್ತು. ಕೆರೆ ನೀರು ಬಂದಾಗ ಗದ್ದೆ ಹೊಡಿತೀವಿ. ಆ ಸರ್ಬ್, ಈ ಕಟ್ಟಿಗೆಗಳೆಲ್ಲ ಹೊಂಗೆ ಸರ್ಬು ಇವೆಲ್ಲ ಎಕ್ಕದ ಸರ್ಬ್ ತಗೊಂಡಾಗ ತುಳಿಯೋರು. ಆ ಕಟ್ಟಿಗೆ ಹಿಡ್ಕೊಂಡು ನಾನು ಅವ್ರ ಜೊತೆಗೆ ತುಳಿ. ಅಂದರೆ ನಾನು ಅವಾಗ 10, 12, 13 ವರ್ಷ ಹುಡುಗಾದ್ರೂ ಒಳ್ಳೆ ದಷ್ಟಪುಟ್ಟವಾಗಿದ್ದೆ. ನಾನು ನೋಡೋಕೆ ಎಷ್ಟು ಒಬ್ಬ ಇವ್ರು ಹೆಂಗದನಪ್ಪ, ಹೆಂಗದು ಈಡುದಪ್ಪ ಕಾಲು ಒಬ್ಬರು.
ಅಷ್ಟು ಚೆನ್ನಾಗಿದೆ. ಹಂಗಾಗಿ ಅದನ್ನು ಕೆಲಸ ಮಾಡ್ತಿದ್ದೆ. ಆವಾಗ ಬರೀ ಹೇಳ್ತಾನೆ ₹1 ₹2 ಕೊಡೋರು. ಕೆಲವರು ದೊಡ್ಡ ಕರ್ಕೊಂಡು ಹೋದವರು ಅವರೇ ತಿಂದ್ಬಿಡೋರು, ಕೊಡ್ತಿರ್ಲಿಲ್ಲ. ಹತ್ಕೊಂಡು ಸುಮ್ಮನೆ ಆಗಿಬಿಡ್ತಿದ್ದೆ. ಈ ಥರ ಅಲ್ಲಿಂದ ಇದೇ ಥರ ಬಂದು ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದೆ. ಸಮಾಜ ಸೇವೆ ಅನ್ನೋದು ಎಷ್ಟೋ ಜನ ವಿಷ ಕುಡ್ದವ್ರಿಗೆ ಉಳಿಸಿದ್ದೀನಿ, ಎಷ್ಟೋ ಜನ ಹಾವು ಕಚ್ಚಿದವ್ರಿಗೆ ಉಳಿಸಿದ್ದೀನಿ. ಬಾವಿಯಲ್ಲಿ ಬಿದ್ದರೆ ಇನ್ನೇನು ಹೋದ ಅಂಬತ್ತೊಳಗೆ ನಾನು ಇಳಿದು ನೀರಲ್ಲಿ ಹಿಡ್ಕೊಂಡು ಎಳ್ಕೊಂಬಂದು ಉಳಿಸಿರೋ ನಿದರ್ಶನ ಇದೆ, ಚಳ್ಳಕೆರೆಯಲ್ಲೇ ಇದೆ. ಸ್ವಿಮ್ಮಿಂಗ್ ಬರುತ್ತೆ ನಿಮಗೆ? ಒಳ್ಳೆ ಸ್ವಿಮ್ಮರ್ ನೀವು. ಸ್ವಿಮ್ಮಿಂಗ್ ಎಲ್ಲಿಂದ ಬೇಕಾದ್ರೆ ಆಗಿರ್ತೀವಿ, ಎಲ್ಲಿಂದ ಬೇಕಾದ್ರೆ ಇದು ಮಾಡ್ತೀವಿ. ಈಗ ನೀವು ವಾಚ್ಮನ್ ಕೆಲಸಕ್ಕೆ ಭಾಳ ಜನ ಹೋಗಲ್ಲ, ನೋಡ್ತಾರೆ. ಅದನ್ನು ಡಿಗ್ರಿ ಮಾಡಿದವರು. ಸೊ ಯಾಕೆ ಒಪ್ಕೊಂಡ್ರಿ? ಅದು ಸ್ಟಾರ್ ಹೋಟ್ಲ್ ಅಂತ ಒಪ್ಕೊಂಡ್ರ ಅಥವಾ ಯಾಕೆ ಒಪ್ಕೊಂಡ್ರಿ? ಸರ್ ಅದಕ್ಕಿಂತ ಮುಂಚೆ 5 ಸ್ಟಾರ್ ಹಾಲಿಡೇಸ್ ಅಂತ ಹೇಳ್ಬಿಟ್ಟು ಈ ವಿಧಾನಸೌಧ ಮುಂಭಾಗ ಬರುತ್ತೆ ನೋಡಿ, ಕ್ರಿಸೆಂಟ್ ರೋಡಲ್ಲಿ ಬರುತ್ತದು. ಅದು 5 ಸ್ಟಾರ್ ಹಾಲಿಡೇಸ್ ಅಂತ ಹೇಳ್ಬಿಟ್ಟು ಮಂತ್ರಿ ಗ್ರೂಪ್ ಹೌಸ್ ಅಂತಾರೆ. ಅದನ್ನು ನೆನಪಂತು, ಮಂತ್ರಿ ಗ್ರೂಪ್ ಹೌಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಶೇರ್ ಹಾಕೊಂಡು ಮಾಡ್ತಿರ್ತಾರೆ. ಅಲ್ಲಿ ನಾನು ಹೊರಗಡೆ ಸೆಕ್ಯೂರಿಟಿ, ಮಧ್ಯಾಹ್ನ ಒಂದು ಕಾಫಿ ಒಂದು ಕೊಡೋರು ನನಗೆ. ಒಂದು ನಿಮ್ಗೆ ಅದು ಸತ್ಯ ಹೇಳಬೇಕಾಗುತ್ತೆ, ಕ್ರಿಸೆಂಟ್ ರೋಡಲ್ಲಿ ಈ ಆರ್ ಟಿ ನಗರ ರೋಡ್ ಹೋಗ್ತಾ ವಸಂತ ನಗರ ಬರುತ್ತೆ. ವಸಂತ ನಗರದಲ್ಲಿ ಎಡಗಡೆಗೆ ಒಂದು ದೊಡ್ಡದೊಂದು ಮೌಂಟ್ ಕಾಲೇಜ್ ಇದೆ ನೋಡಿ. ಅದು ಮೌಂಟ್ ಕಾರ್ಮಲ್, ಅದು ನನಗೂ ಮರ್ತುಬಿಟ್ಟೆ ನಾನು. ಹುಡುಗಿಯರ್ ಕಾಲೇಜು. ಅದರ ಪಕ್ಕ ಒಂದು ಅರಮನೆ ಇದೆ ನೋಡಿ, ಅದು ಬೆಂಗಳೂರು ಪ್ಯಾಲೇಸು. ಅದು ಇವತ್ತೆಲ್ಲ ಅಲ್ಲ, ಅದು ಇದು ಸಾರಿ ಬೆಂಗಳೂರು ಪ್ಯಾಲೇಸ್ ಅಲ್ಲ, ಜೈಮಲ್ ಹೋಟ್ಲ್ ಅಲ್ಲ ಸರ್. ಅದು ಯಾವುದೋ ಎಂಥ ಹಾಸ್ಪಿಟ್ಲ್ ಅದು, ಜೈನ್ ಹಾಸ್ಪಿಟ್ಲ್ ಅಲ್ಲ ಸರ್. ಅಲ್ಲಲ್ಲ, ನನ್ನ ಬಾಯಾಗ ಬರ್ತಾ ಇಲ್ಲ. ಅದು ಹಾಸ್ಪಿಟಲ್ ಇವತ್ತೆಲ್ಲ ಪಾಳು ಬಿದ್ದೋಗಿದೆ. ಆ ಪಾಳು ಬಿದ್ದ ಬಿಲ್ಡಿಂಗಲ್ಲಿ ಕಟ್ಟಿಗೆ ಒಲೆ ಇಟ್ಕೊಂಡು ಪತ್ರ ತೊಗೊಂಡೋಗಿ ಚಳ್ಳಕೆರೆಯಿಂದ ಅಕ್ಕಿ ತೊಗೊಂಡೋಗಿ ಬೇಯಿಸ್ಕೆ ತಿಂದು ನಾನು ಅಲ್ಲಿ 3 ಕಿಲೋಮೀಟ್ರ್ ನಡೆದೋಗಿಬಿಟ್ಟು ಡ್ಯೂಟಿ ಮಾಡಿದೆ ನಾನು. ಆಮೇಲೆ ಯಾರೋ ಒಬ್ಬ ಬಂದ ಕೂರ್ಗಿಸ್ ಪೈಕಿ, ಅದನ್ನ ಹೆಸರು ಮರ್ತುಬಿಟ್ಟೆ, ಅದು ಮರಿಬಾರ್ದಾಯ್ತು, ಮರ್ತುಬಿಟ್ಟಿದ್ದೆ. ಅಚ್ಚಯ್ಯ ಅನ್ನೋರು ಪರಿಚಯ ಮಾಡೋದು. ಅಚ್ಚಯ್ಯ ಅನ್ನೋರು ಹೋದಾಗ ಸೆಲೆಕ್ಟ್ ಹೊಡಿ ನೋಡೋದು ಸರ್, ನಡಿ ನೋಡೋಣ. ನಡೆದೆ. ಇಂಗ್ಲೀಷ್ ಬರುತ್ತಾ? ಗೊತ್ತಿಲ್ಲ ಸರ್, ನಾನು ಕನ್ನಡನೂ ಸರಿ ಗೊತ್ತಿಲ್ಲ, ಆದಾಗ ಮೇಂಟೈನ್ ಮಾಡ್ತೀನಿ. ಪರವಾಗಿಲ್ಲ, ನೀನು 5 ಸ್ಟಾರ್ ಹೋಟ್ಲಿಗೆ ಸೇರ್ತೀನಿ, ಹೋಗ್ತೀವಿ. ಸರಿ, ನಾನು ಹೇಳಿದೆ ಸಂಬಳ ಬೇಡ, ಏನು ಬೇಡ, 2 ಹೊತ್ತು ಊಟ ಕೊಡಿ ಸಾಕು, ಇಷ್ಟೇ ಕೇಳಿದ್ದೆ. ಕರ್ಕೊಂಡೋಗಿ ಬಿಟ್ಟರು ನನ್ನ ಅಲ್ಲಿಗೆ ತಾಜ್ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಎಲ್ಲ ನೋಡಿ ಇವರು ಸೆಲೆಕ್ಟ್ ಅಂದರು. ಹೋಗಿ 3 ವಾರಕ್ಕೆ ನಾನೇನಂತ ಅಲ್ಲಿ ತೋರಿಸಿದೆ. ಅಲ್ಲಿಂದ ಇಲ್ಲೇವರೆಗೂ ನನ್ನನ್ನು ಅಷ್ಟು ಅಧಿಕಾರಿಗಳಾಗಲಿ ಅಲ್ಲಿರ್ತಕ್ಕಂಥ ಇವರೆಲ್ಲ ಅಷ್ಟೇ ಗೌರವಿಸ್ತಾರೆ. ಅಷ್ಟು ಚೆನ್ನಾಗಿ ಡ್ಯೂಟಿ ಮಾಡಿದೆ. ಹಂಗಾಗಿ ನನಗೆ ಕಷ್ಟ ಅಂತ ಹೋಗಿದ್ದಲ್ಲ, ಬಡತನ ಅಂತ ಹೋಗಿದ್ದಲ್ಲ. ಟೈಮ್ ವೇಸ್ಟ್ ಮಾಡಬಾರ್ದು ಜೀವನದಾಗೆ. ಯಾಕೆ ಬೇರೆ ಜಾಬ್ ಹುಡುಕಕ್ಕೆ ಹೋಗಿಲ್ಲ? ಬೇರೆ ಜಾಬ್ ಅಂದರೆ ಪರ್ಸೆಂಟೇಜ್ ಕೇಳ್ತಾರೆ. ಯಾಕೆ ಬಿಟ್ರಿ ಬೆಂಗಳೂರು? ನಮ್ಮ ತಂದೆ ತಾಯಿಗೆ ವಯಸ್ಸಾಗಿತ್ತು, ಅಪ್ಪನಿಗೆ ಆಕ್ಸಿಡೆಂಟ್ ಆಯಿತು. ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿಬಿಡ್ತು, ಇಲ್ಲಿ ಕೈ ಇಲ್ಲಿಗೆ ಹೋಗ್ಬಿಡ್ತು, ಮತ್ತು ಕಾಲೊಂದು ಪ್ಯಾಕ್ಚರ್ ಆಗಿಬಿಡ್ತು, ಕೈ ಕಟ್ಟಾಗ್ಬಿಡ್ತು. ಕೈ ಕಟ್ಟಾಯಿತು. ಮತ್ತು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಬಂದೆ. ಮತ್ತು ಹಾರ್ಟ್ ಪ್ರಾಬ್ಲಮ್ ಆಯಿತು. ಮತ್ತು ಅವ್ರಿಗೆ ಹಾರ್ಟ್ ಆಪ್ರೇಷನ್ ಬೆಂಗಳೂರಲ್ಲೇ ಮಾಡಿಸಿದೆ, ಸಂಜಯ್ ಗಾಂಧಿ ಹಾಸ್ಪಿಟಲಲ್ಲಿ. ಅದನ್ನೆಲ್ಲ ಮುಗಿಸ್ಕೊಂಡು ಬಂದಾಗ ನಾನು ಹೆಂಗೆ ಮಾಡೋದೀಗ ಅಂಥೇಳಿ, ಬಿಡಲಮ್ಮ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿದೆ. ಮದುವೆ ಮಾಡ್ತೀನಿ ಅಂದರು. ಸರಿ, ಮದುವೆ ಮಾಡಿದ್ರು. 32 ವಯಸ್ಸು ಮದುವೆ ಆಗಿದ್ದು ನಾನು. ಅಲ್ಲೇವರೆಗೂ ನಾನು ಮದುವೆ ಸುದ್ದಿ ಹೋಗಿರಲಿಲ್ಲ. ಇವ್ರು ಬೇಡ ಅಂತ ಹೇಳ್ತಿದ್ದೆ. ನನ್ನ ಜಾಬ್ ನಾನು ಕಾಲಲ್ಲಿ ನಿಲ್ಲಬೇಕು, ನಾನು ದುಡಿಬೇಕು, ನಾನು ದುಡಿದು ನಿಮ್ಮನ್ನು ಸಾಕಬೇಕು. ಇಲ್ಲಿವರೆಗೂ ನೀವು ನನ್ನ ಸಾಕಿದ್ದೀರ, ಇಲ್ಲ ನಾನು ಹುಟ್ಟಿದ್ಕೆ ಏನು ಸಾರ್ಥಕ ಹೇಳಿ? ಒಬ್ಬ ತಂದೆ ತಾಯಿ ಹೊಟ್ಟೆಲ್ಲೂ ಮಗು ಹುಟ್ಟಿದ ಮೇಲೆ, ಮಗಳ ಹುಟ್ಟಿದ ಮೇಲೆ ತಂದೆ ತಾಯಿಯನ್ನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಮಗಳ ಧರ್ಮ. ಅದೇ ಇಲ್ಲ ಅಂದರೆ ನಾನೇನಕ್ಕೆ ಹುಟ್ಟಿರ್ಬೇಕು, ನಂದೇನಕ್ಕೆ ಜೀವನ ಸಾರ್ಥಕ? ಅದು ಸಾರ್ಥಕ ಅಲ್ಲ ಅಂಥೇಳಿ ಬಂದು ಅವ್ರ ಜೊತೆ ನೋಡ್ಕೊಂಡು ಇವತ್ತು ನಮ್ಮ ತೋಟದ ಇದು ಮಾಡ್ಕೊಂಡು ಎಲ್ಲದು ಬಿಟ್ಟು ತೋಟ ಮಾಡ್ಕೊಂಡು ಈಗ ನಮ್ಮ ಅಮ್ಮನ ಸಾಕೊಂಡು. ಸೊ ನೀವು ಜಾಸ್ತಿ ವಾಸ ಇಲ್ಲಿರ್ತೀರಾ? ಇಲ್ಲೇ ವಾರಕ್ಕೊಂದು ಸತಿ 2 ಸತಿ ಚಳ್ಳಕೆರೆ ಹೋಗ್ತೀನಿ. ಅಲ್ಲಿ ಮನೆಗೆ? ಮೇಡಮ್ ಸ್ಕೂಲ್ ಡ್ಯೂಟಿಗೆ ಹೋಗೋರು, ನಾವು ಡ್ಯೂಟಿಗೆ ಹೋಗೋರು. ಈಗ ರಜೆ ಇದೆಯಲ್ಲ, ಈಗ ನಮ್ಮ ಅಕ್ಕ ಬಂದಿದ್ದಾರೆ, ಅವ್ರು ಬಂದರಿಂದ ನಾನು ಇವತ್ತು ಚಳ್ಳಕೆರೆಗಿದ್ದೆ. ನಾನು ರಾತ್ರಿ ಹೋದ ಅಲ್ಲೇ ಉಳ್ಕೊಂಡೆ. ಇವ್ರು ಇವತ್ತು ಹೋದ್ರೆ ನಾಳೆ ನಾನು ಇಲ್ಲೇ. ಓ, ತಾಯಿ ಮಗ ಇಲ್ಲಿ ಸೆಟ್ಲು? ಹೌದು. ಓ, ಲೀಲಾವತಿ ವಿನೋದರಾಜ್ ಸರ ನೀವು? ಅವ್ರದ್ದು ನಿಮ್ಮದೊಂದು ಇಂಟ್ರ್ಯೂ ನೋಡಿದ್ದೀನಿ ನಾನು. ಅವರು ಹಂಗೆ ತಾಯಿ ಜೊತೆ ದೊಡ್ಡದೇ ಇದ್ಬಿಟ್ಟವ್ರು. ಗೊತ್ತು ನಿಮ್ಮ ಇಂಟ್ರ್ಯೂ ನಾನು 2-3 ಸತಿ ನೋಡಿದ್ದೀನಿ. ಅಲ್ಲಿ ಮೇಡಮ್ ಅಲ್ಲಿ ಆರಾಮಿದ್ದಾರೆ, ನಿಮ್ಮ ವೈಫು? ಏನು ಇಶ್ಯೂಸ್ ಇಲ್ಲ? ಏನಿಲ್ಲ, ಸೂಪರ್. ಆ ಥರ ಆಯ್ತು ಲೈಫು? ಆ ಥರ ಆಯಿತು. ಅದೆಲ್ಲ ಮುಗಿಸ್ಕೊಂಡೆ, ಕೆಲಸ ಬಿಟ್ಟು ಬಂದೆ ಇಲ್ಲಿಗೆ. ಒಳ್ಳೆ ಟಿಪ್ಸು. ಕೆಲಸ ಇಲ್ಲ ಸುಖವಾಗಿರ್ಬೋದು ಸರ್. ಹಂಗಂದ್ರೆ ನನ್ನ ತಂದೆ ತಾಯಿ ಸಾಕಾರ ಯಾರು? ಇವರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋರು, ನಡೆದು ಓಡಾಡ್ಸಾರ ಯಾರು ಹೇಳಿ? ನನ್ನ ಸುಖ ನೋಡ್ಕೊಂಡ್ರೆ ನಾನು ಅಲ್ಲಿ ರಾಜನಾಗಿದ್ದೆ ನಿಜ. ಎಲ್ಲೇ ತನಕ ಅದು ನನ್ನ ವಯಸ್ಸಲ್ಲಿ ದೇಹದಲ್ಲಿ ವಿಷರಕ್ತ ಇರತಕ್ಕನ, ಗಟ್ಟಿಮುಟ್ಟಿ ಇರತಕ್ಕನ ನನ್ನ ಕೈಲಿ ಆಗಲಿಲ್ಲ ಅಂದರೆ ನೀವು ಕಳ್ಸೋ ಕೆಲಸದಿಂದ ಅವಾಗ ಕತ್ತಿರೋದು ದಬ್ಬಕ್ಕಿಂತ ಮುಂಚೆ ನಾವೇ ಬರಬೇಕು. ಆದರೆ ಆ ರೀತಿ ಬರಲಿಲ್ಲ. ತಂದೆ ತಾಯಿ ವಯಸ್ಸಾಯಿತು, ಅವ್ರು ನೋಡ್ಕೊಳ್ಳೋ ಅಂತ ಬಂದ ಸುಮ್ಮನೆ ಕಾಲ ಕಳಿಬಾರ್ದು ಅಂತೇಳಿ ರಾಜಕಾರಣ ಅದು ಸೆಟ್ ಆಗಲ್ಲ ಅಂತೇಳಿ ಮತ್ತು ಕೃಷಿಗೆ ಬಂದೆ. ಕೃಷಿ ಅಂದರೆ ನಾನು ಯೋಚನೆ ಮಾಡೋದು ಯಾವುದಕ್ಕೂ ನಮಗೆ ಸರಿಯಾದ ಒಂದು ಸ್ಥಾನಮಾನ ಸಿಗಲಿಲ್ಲ. ಎಲ್ಲಿನೂ ಅಷ್ಟೊಂದು ಗೌರವಯುತವಾಗಿ ಯಾರೂ ನಡ್ಕೊಳ್ಳಿಲ್ಲ.
ಕೆಲವು ಅವಮಾನಗಳಾಗಿತ್ತು. ಎಲ್ಲೆಲ್ಲ ಅವಮಾನಗಳು, ಅಪಪ್ರಚಾರಗಳು, ಮತ್ತೊಂದು ಮಗದೊಂದು ಏನೆಲ್ಲ ಅದು. ನಾನು ಅದನ್ನು ಸ್ಫೂರ್ತಿಯಾಗಿ ತೊಗೊಂಡೆ. ಇವತ್ತು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನನ್ನನ್ನು ಅವಮಾನ ಮಾಡಿರೋರ್ಗೂ, ಅಂದಿರೋರ್ಗೂ, ಬೈತಿರೋರ್ಗೂ, ಈಗಲೂ ಯಾರನ್ನ ಅಂತಾರೆ ಅನ್ನಿದ್ರೆ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅದನ್ನೇ ನನ್ನ ಜೀವನದ ಸ್ಫೂರ್ತಿಯಾಗಿ ತೊಗೊಂಡಿದ್ದೀನಿ. ಕೊನೆಗೆ ಅವ್ರು ಏನೋ ಅಂದ್ರೂ ನನ್ನ ಮೌನನೇ ಅವ್ರಿಗೆ ಉತ್ತರ. ಇವತ್ತು ತಿರುಗಿಸಿ ನಾನು ಹೇಳಿದ ಏನಂತ ಇಲ್ಲ, ಆ ಮೌನನೇ ಅವ್ರಿಗೆ ಉತ್ತರ. ಆ ಉತ್ತರದ ಮೌನ ಉತ್ತರ ಕೊಟ್ಕೊಂಡು ನಾನೇನು ಮಾಡ್ಬೇಕು ಅದನ್ನು ನಿರಂತರ ಇಲ್ಲಿ ಮಾಡ್ತಲೇ ಇದ್ದೀನಿ. ಹಂಗೆ ಮಾಡೋ ಹೊತ್ತಿಗೆ ಇವತ್ತು ಒಬ್ಬ ಪ್ರಗತಿಪರ ರೈತ, ಸಮಗ್ರ ಕೃಷಿಕ, ತಾಲೂಕಲ್ಲಿ ನಾಡಿನಲ್ಲಿ ಹೆಸರು ಮಾಡಿದ್ದಾನೆ, ಪರವಾಗಿಲ್ಲ ಅಂತೇಳಿ 4 ಜನ ಗುರುತಿಸ್ತಿರೋದು. ಎಲ್ಲೆಲ್ಲಿ ಅವಮಾನ ಮಾಡಿದ್ರು, ಎಲ್ಲೆಲ್ಲಿ ಅಪಪ್ರಚಾರ ಮಾಡಿದರು, ಎಲ್ಲೆಲ್ಲಿ ನನಗೆ ಹಿಂಸಿಸಿದರು, ಅಂಥ ಜಾಗದಲ್ಲಿ ಇವತ್ತು ನಮಗೆ ಸನ್ಮಾನಗಳು, ಸತ್ಕಾರಗಳು ನಡೀತವೆ. ಅದು ಈ ಪ್ರಗತಿಪರ ರೈತ ದಯಾನಂದ ಮೂರ್ತಿ ಮಾಡಿದ ಸಾಧನೆ ಅಂದ್ಕೊಳ್ತೀನಿ ನಾನು. ಏನು ಅಪಪ್ರಚಾರ? ಏನು ಅಪಪ್ರಚಾರ? ಸುಮ್ಮನೆ ಈಗ ಬೆಳ್ಳ ಬಟ್ಟೆ ಹಾಕೊಂಡು ನೋಡ್ತಿರ್ತೀವಿ, ಹೆಂಡ್ತಿ ದುಡಿತಿರ್ತಾಳೆ, ಅಪ್ಪ ದುಡಿತಾನೆ, ಇವನಿಗೆ ಏನು ಬೇಕು? ಹೆಂಡ್ತಿ ದುಡ್ದಾಗ್ತದೆ, ತಿಂದ ಅಡ್ಡಾಡ್ದೆ. ಅವ್ರ ಅಪ್ಪನ ಸಂಬಳ ಪೆನ್ಷನ್ ಬರುತ್ತೆ, ತಿಂದ್ಕೊಂಡು ಅಡ್ಡಾಡ್ತಾನೆ. ಇವನಿಗೇನಪ್ಪ ಕೊಂಡಂಗೆ ಅಡ್ಡಾಡ್ತಾನೆ, ಸೈಲು ಇನ್ಸರ್ಟ್ ಮಾಡ್ಕೊಂಡು ಕನ್ನಡಕ ಹಾಕ್ಕೊಂಡು ಕೈ ಮೊಬೈಲ್ ಹಿಡ್ಕೊಂಡು ಅಡ್ಡಾಡ್ತಾನೆ. ಇದಕ್ಕಿನ್ನೂ ಅವಮಾನ ಬೇಕಾ? ಹೇಳಿ ಸರ್, ಇದಕ್ಕಿನ್ನೂ ಅವಮಾನ ಬೇಕಾ? ಮನುಷ್ಯನಿಗೆ ಎಷ್ಟು ಬೇಕು ಹೇಳಿ? ಚೀತು ಅಂದ್ರಲ್ಲ ಅವಮಾನ, ಒಂದು ಮಾತಂದ್ರೆ ಸಾಕು ಬುದ್ಧಿ ಇರೋರಿಗೆ. ಅದ್ರಲ್ಲಿ ಜ್ಞಾನೋದಯ ಆಯ್ತು. ಅವತ್ತೇ ತೀರ್ಮಾನ ಮಾಡ್ಕೊಂಡು ಬಂದು ಕೃಷಿ ಮಾಡಿದೆ. ಆ ಕೃಷಿಯಲ್ಲಿ ಉತ್ತರ ತೋರಿಸ್ತೇನೆ ನಾನು, ಉತ್ತರ ಕೊಟ್ಟೆ. ಹಿಂಗೆ ಅನ್ನೋದು ನಿಮಗೆ ಉಂಡಾಡಿ ಗುಂಡ ವೇಸ್ಟ್ ಬಾಡಿ? ಹೌದು, ಯಾರಿಗನ್ನಲ್ಲ? ಯಾರಿಗನ್ನಲ್ಲ ಹೇಳಿ? ಯಾರು ಮಾಡ್ಕೊಂತೀವಲ್ಲ, ತಂದೆ ತಾಯಿ ಮಾತು ಕೇಳೋದು ಉಂಡ್ಕೊಂಡು ತಿಂದ್ಕೊಂಡ್ರೆ ಎಲ್ಲರಿಗೂ ಅಂತಾರೆ. ಪ್ರತಿಯೊಂದು ಮನೆಯಾಗ ನಡೀತದೆ ಇದೆ, ಇವತ್ತು ನಡೀತಿರೋದು ಅದೇ. ನನ್ನ ಮಗ ದುಡಿಯಲ್ಲ, ಮಾಡಲ್ಲ, ಎಲ್ಲರೂ ತಂದೆ ತಾಯಿ ಒಂದಲ್ಲ ಒಂದು ಸಮಸ್ಯೆ. ಅದು ಎಷ್ಟು ಹೇಳಿದ್ರು ಕಮ್ಮಿನೇ. ಪತ್ರಿಕೆಯಲ್ಲಿ ಟಿ ವಿಯಲ್ಲಿ ನಾವು ಡೈಲಿ ನೋಡ್ತಾ ಇರ್ತೀವಿ. ಆದರೆ ನನ್ನದೇ ಆಗಿರ್ತಕ್ಕಂಥ ಒಂದು ವಿಭಿನ್ನ ದಾರಿಯಲ್ಲಿ ನಾನು ಅವಾಗಲೇ ಯೋಚನೆ ಮಾಡಿದೆ. ಅದು ನಮ್ಗೆ ಎಜುಕೇಷನ್ ಕಮ್ಮಿ, ಎಜುಕೇಷನ್ ಇಲ್ಲ. ಮಾಡಿದ್ವಿ, ಏನು ಮಾಡಿದ್ವಿ? ಎಲ್ಲ ಜಸ್ಟ್ ಪಾಸು. ನಾವೆಲ್ಲ 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ಫೇಲ್ ಆಗಿರೋರಿ ನಾವು ಮಾಸ್ಟರ್ ಮಕ್ಕಳು. ಹೆಮ್ಮೆಯಿಂದ ಹೇಳ್ತೀನಿ ನಾನು, ರಿಯಲಿ ಹೆಮ್ಮೆಯಿಂದ ಹೇಳ್ತೀನಿ ನಾನು. ಮೊನ್ನೆ ಸತ್ಯನಾರಾಯಣ ಅಂತ ಹೇಳ್ಬಿಟ್ಟು ಅವರು HM ಇದ್ರು ರಂಗನಹಳ್ಳಿ ಹೈಸ್ಕೂಲ್, BAVS ಹೈಸ್ಕೂಲಲ್ಲಿ. ಮೊನ್ನೆ ರೀಸೆಂಟಾಗಿ ನಂಬರ್ ಸಿಕ್ತು, ಮಾತಾಡಿದ್ವಿ. 1 ಗಂಟೆ ಮಾತಾಡಿದ್ರು, ರಾತ್ರಿ 12 ಗಂಟೆವರೆಗೂ ಮಾತಾಡಿದ್ವಿ. ಅವತ್ತು ಇದೇ ಮಾತು ಹೇಳಿದ್ವಿ, ಸರ್ ಇವತ್ತು ಏನು ನಾನು ಮಾಡ್ತೀವಿ, 2 ಸರಿ ಡಾಕ್ಟ್ರೇಟ್ ತಗೊಂಡೆ ನೀನು, ವಿದೇಶ ನೋಡ್ಬಿಟ್ಟೆ, ಹೆಮ್ಮೆ ಕಣಪ್ಪ, ಖುಷಿ ಕಣಪ್ಪ ಅಂದರು. ಹೌದು ಸರ್, ಅದು ಖಂಡಿತ ಸುಳ್ಳು ಸರ್, ಅದೆಲ್ಲ ನಿಮ್ಮ ಆಶೀರ್ವಾದ ಅಂದೆ. ಹೆಂಗಪ್ಪ ಅಂದರು. ಇಲ್ಲಪ್ಪ, ನಮ್ಮಿಂದ ನಿಮ್ಗೆ ಎಷ್ಟೋ ತೊಂದರೆ ಆಗೈತೆ ಅಂತೇಳಿ ಒಪ್ಕೊಂಡ್ರು. ಆದರೆ ಇಲ್ಲ ಸರ್, ಅದೆಲ್ಲ ನಿಮ್ಮ ಆಶೀರ್ವಾದ ಸರ್. ಹೆಂಗಪ್ಪ ಅಂದರು. ನಾನು 8ನೇ ಕ್ಲಾಸ್ 9ನೇ ಕ್ಲಾಸ್ ಫೇಲ್ ಮಾಡಿದ್ರಲ್ಲ ಸರ್, ಅದೇ ಸರ್ ಇದ್ರು ಪ್ರೈಸು ಅಂದೆ. ಗ್ರೇಟ್, ಬನ್ನಿ, ಸೂಪರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.